ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಹಿರಿಯ ನಟ ಗಣೇಶ್ ರಾವ್ ಕೇಸರ್ ಆರ್ ಅಭಿನಯದ 330ನೇ ಚಿತ್ರ BA ಪುರುಷೋತ್ತಮ್. ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ, ನಿರ್ದೇಶನ ಮಧು ಕಾರ್ತಿಕ್, ಪ್ರಜ್ವಲ್. ನಿರ್ಮಾಣ ರೂಪಾಲಿ ನಿಖಿತಸ್ವಾಮಿ, ಶೋಭರಾಜ್, ಮಾಲಾ ಡಿಂಗ್ರಿ, ಜಯಸಿಂಹ ಮುಸುರಿ ಅಭಿನಯದ ಗಂಗೆ ಗೌರಿ ಭಕ್ತಿ ಪ್ರಧಾನ ಸಿನಿಮಾದ ಮುಹೂರ್ತ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದ ಅತಿಥಿಗಳಾಗಿ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷ NM ಸುರೇಶ್, ಮಾಜಿ ಅಧ್ಯಕ್ಷ ಬಾಮಾ ಹರೀಶ್ ಹಾಗೂ ಪದಾಧಿಕಾರಿಗಳು, ಹಿರಿಯ ಸಮಾಜದ ಸೇವಕರಾದ ಶಿವಾನಂದ ದೊಡ್ಮನಿ, ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಶಿವರಾಮೇಗೌಡರು, KMWA ಅಧ್ಯಕ್ಷ ಲಯನ್ಸ್ ಮನೋರಾಜ್ ಕುಮಾರ್, ನಿರ್ದೇಶಕರುಗಳಾದ ಓಂ ಸಾಯಿ ಪ್ರಕಾಶ್ ಮತ್ತು KTVA ಅಧ್ಯಕ್ಷ ರವಿ ಆರ್ ಗರಣಿ, ನಿರ್ದೇಶಕ ಸಂಘದ ಅಧ್ಯಕ್ಷ NRK ವಿಶ್ವನಾಥ್ ಹಾಗೂ ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಶಿವನ ಪಾತ್ರ ಬಹಳ ಅದ್ಭುತವಾದ ಪಾತ್ರ, ಮುಖ್ಯವಾದ ಪಾತ್ರ. ಶಿವನ ಪಾತ್ರ ವಿಶೇಷವಾಗಿರಬೇಕು. ಅದು ನಾನೇ ಅದನ್ನು ಮುಖ್ಯ ಪಾತ್ರ ಎಬರಿಸಬೇಕು ಅಂದಾಗ ನಾವಿಬ್ಬರು ಮಾತಾಡೋದು ನಮ್ಮಲ್ಲ, ಬರೀ ರೋಡಲ್ಲಿ ಅಷ್ಟೇ ಮಾತಾಡಿದ್ದು. ನಾವು ಅದಕ್ಕೆ ಚರ್ಚೆಯಲ್ಲಿ ಹೋಟ್ಲು ಹೋಗಲಿಲ್ಲ, ಎಲ್ಲೂ ಮಾಡಲಿಲ್ಲ, ಕಾಫಿ ಕೂಡ ಕುಡಿಲಿಲ್ಲ. ನಮ್ಮ ಮನೆ ಸುಮ್ಮನೆ ಜಾಗಿಂಗ್ ಮಾಡ್ತಾ ಮಾತಾಡೋ ವಿಚಾರ ಬಂತು. ಏನೋ ಮಾಡಬೇಕು ಅಂದಾಗ ನಾನು ಸುಮ್ಮನೆ ಅಂದೆ. ನಮ್ಮ ಸ್ನೇಹಿತರು ಅಂದಿಲ್ಲ, ಹೇಳಿದ್ರು, ಸರ್ ಗಂಗೆ ಗೌರಿ ಚೆನ್ನಾಗಿರುತ್ತೆ ಸರ್, ಚೆನ್ನಾಗಿ ಸೆಟ್ ಆಗಿದೆ. ಅವ್ರು ಯಾಕೆ ಶಿವನ ತಲೆ ಮೇಲೆ ಕೂತ್ಕೊಂಡ್ರು? ಎಲ್ಲರೂ ಕೇಳ್ಬೋದು, ಗಂಗೆ ಯಾಕೆ ಅವಳು ಶಿವನ ತಲೆ ಮೇಲೆ ಕೂತ್ಕೊಂಡು ಬಂದು? ಅದಕ್ಕೆ ಕಾರಣ ಇದೆ. ಆ ಕಾರಣ ತಿಳ್ಕೊಬೇಕು, ಸಿನಿಮಾ ನೋಡಬೇಕು. ಗಂಗೆ ತಲೆ ಮೇಲೆ ಯಾಕೆ ಕೂತ್ಕೊಂಡ್ರು, ಗೌರಿ ಯಾಕೆ ತಲೆ ಮೇಲೆ ಕೂತ್ಕೊಂಡು ಅದಕ್ಕೆ ಕಾರಣ. ಇವತ್ತು ಕನ್ನಡ ಚಿತ್ರರಂಗ ತುಂಬ ಎತ್ತರಕ್ಕೆ ಬೆಳೆಯೋದಕ್ಕೆ ಇಂಥ ಕೆಲವೊಂದು ಸಿನಿಮಾಗಳು ಬರೋದ್ರಿಂದನೇ ಇವತ್ತು ಇನ್ನೂ ಥಿಯೇಟರ್ಗಳಿದೆ. ಯಾಕೆಂದರೆ ಸೂಪರ್ ಸ್ಟಾರ್ಗಳು ಇವತ್ತು ಹಿಂದೆ ಪ್ರತಿ ವಾರ ಒಂದೊಂದು ಸಿನಿಮಾ ರಿಲೀಸ್ ಆಗ್ತದೆ. ಈಗ ನಾವು 4 ವರ್ಷಕ್ಕೆ 5 ವರ್ಷಕ್ಕೆ ಥಿಯೇಟರ್ಗಳಲ್ಲಿ ಹೋಗಬೇಕು. ಇವತ್ತು ಕನ್ನಡ ಸಿನಿಮಾಗಳನ್ನ ನಾವು ಹೇಳ್ತೀವಿ, ಕನ್ನಡ ಚಿತ್ರರಂಗ ಎಲ್ಲೋ ಎತ್ತರಕ್ಕೆ ಹೋಗಿದೆ, ತುಂಬ ದೊಡ್ಡದಾಗಿ ಬೆಳೆದಿದೆ ಅಂತ. ಆದರೆ ಸಿನಿಮಾ ಚಿತ್ರರಂಗದಲ್ಲಿ ಥಿಯೇಟರ್ಗಳು ಉಳಿಯೋದಕ್ಕೆ ಇಂಥ ಸಿನಿಮಾಗಳು ಬರ್ತಾ. ಓಂ ಶ್ರೀ ಸಾಯಿರಾಮ್. ಗಂಗೆ ಗೌರಿ ಚಿತ್ರದ ತಂಡದೆಲ್ಲರಿಗೂ ನನ್ನ ಶುಭಾಶಯ. ಪುರುಷೋತ್ತಮ್ ಇಂಥ ಚಿತ್ರಗಳು ಮಾಡೋದ್ರಲ್ಲಿ ದಿಟ್ಟ ಅಂತ ಹೇಳಿ ಇಷ್ಟಪಡ್ತೀನಿ. ಯಾಕಂದರೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಮಠಗಳಿದೆ, ಎಲ್ಲ ಕಡೆ ಆ ಮಠದ ಚಿತ್ರಗಳನ್ನು ಮಾಡಿದ್ದಾರೆ. ನಿರ್ಮಾಪಕರು ಚೆನ್ನಾಗಿರಬೇಕು. ನಿರ್ಮಾಪಕರು ಏನು ದುಡ್ಡು ಹಾಕ್ತಾರೆ ಆ ದುಡ್ಡು ಇನ್ನೂ ವಾಪಸ್ ತಗೋಬೇಕು. ನಿರ್ಮಾಪಕರಿಗಿಂತ ನಮ್ಮ ಪುರುಷೋತ್ತಮ ಅವ್ರಿಗೆ ಚೆನ್ನಾಗಿ ಗೊತ್ತು. ಇಂಡಸ್ಟ್ರಿ ಬೆಳಿಬೇಕಂದ್ರೆ ಇಂಥ ನಿರ್ದೇಶಕರು ಇರಬೇಕು. ಇಂಥವ್ರನಿಂದಾನೇ ಇಂಡಸ್ಟ್ರಿ ಹುಡುಕಿ ಅವಕಾಶ ಇರುತ್ತೆ. ಥ್ಯಾಂಕ್ಸ್ ಹೇಳ್ತೀನಿ. ನನಗೆ ಭಾಳ ನಾನು ಬಣ್ಣ ಹಾಕಿ ಆಲ್ಮೋಸ್ಟ್ ಒಂದು 2 years ಆಗಿದೆ. ಮತ್ತು ಈ ಚಿತ್ರದಲ್ಲಿ ಒಂದು ನಾರದ ಪಾತ್ರ ಕೊಟ್ಟಿದ್ದಾರೆ. ತಂದೆಯವ್ರು ನೆನಪಾಗ್ತಾರೆ. ಸಾಮಾನ್ಯ ಏನಂದರೆ ಅವ್ರು ಮಾಡಿದಂಥ ಪಾತ್ರಗಳೆಲ್ಲ ತಂದೆ ತಮಾಷೆ ನೋಡುವಂಥದ್ದು. ಸೊ ಈ ನಾರದ ಬಂದ್ಬಿಟ್ಟು ತಂದೆ ತಮಾಷೆ ನೋಡಿದ್ರು ಅವನು ಕಲಾಪ್ರಿಯ ಅಲ್ಲ, ಲೋಕ ಕಲ್ಯಾಣಕ್ಕಾಗಿ ಈ ಥರ ಮಾಡ್ತಾನೆ ಅನ್ನೋದು ಒಂದು ಪುರಾಣಗಳಲ್ಲಿ ಉಲ್ಲೇಖ ಇದೆ. ಸೊ ಗಂಗೆ ಗೌರಿ ಇವತ್ತು ನೆನೆಸ್ಕೋಬೇಕು ಅಂದರೆ ಹಿಂದೆ ಮಾಡಿದಂಥ ಗಂಗೆ ಗೌರಿ ನಿರ್ದೇಶಕರಿಲ್ಲ, ನಾಯಕ ನಟರಿಲ್ಲ, ಅದರಲ್ಲಿ ಒಂದು ಹೀರೋಯಿನ್ ಇಲ್ಲ. ಅವರೆಲ್ಲರಿಗೂ 1 ನಿಮಿಷದ ಎಲ್ಲರೂ ಎದ್ದು ನಿಂತ್ಕೊಂಡು ಒಂದು ಸಣ್ಣ ಮೌನಾರ್ಚನೆ ಮಾಡಿಬಿಟ್ಟು ನನಗೋಸ್ಕರ ಪ್ಲೀಸ್. ನಮಃ ಶಿವಾಯ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಗಂಗೆ ಗೌರಿಯ ಚಲನಚಿತ್ರದ ಮುಹೂರ್ತ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶತಚಿತ್ರ ನಿರ್ದೇಶಕರಾದ ಸಾಯಿ ಪ್ರಕಾಶ್ ಅವರು ನಮಗೆ ಜಾಸ್ತಿನೇ ಮಾತಾಡಿದ್ದಾರೆ. ಅದೇನಂತ ಅತಿಶಯೋಕ್ತಿ ಅಂದ್ಕೊಳ್ಳಲ್ಲ ನಾನು. ಭಾಳ ಸಂತೋಷ ಆಗುತ್ತೆ ಸರ್, ತಾವು ನನ್ನ ಸೇವೆಯನ್ನು ಗುರುತಿಸಿ ಅಂತ ಒಂದು ವೇದಿಕೆಯಲ್ಲಿ ಮಾತಾಡಿದ್ದಕ್ಕೆ. ಜೊತೆಗೆ ನಮ್ಮ ಯಶಸ್ವಿ TV ಕ್ಷೇತ್ರದಲ್ಲಿ, ತಮ್ಮದೇ ಕ್ಷೇತ್ರದಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥ ರವಿ ಗರಣಿ ಸರ್ ಜೊತೆಲಿದ್ದಾರೆ. ಅವ್ರ ಜೊತೆ ನಾವು KTVನಲ್ಲಿ ಅವರ ಸಹಪಾಠಿಗಳಾಗಿ ಕೆಲಸ ಮಾಡೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಹಾಗೆ ವೇದಿಕೆ ಮೇಲೆ ಉಪಸ್ಥಿತರು ಎಲ್ಲ ಇಲ್ಲಿ ಸುಮಾರು ಜನ ಕೋ-ಪ್ರೊಡ್ಯೂಸರ್ಸ್ ಇದ್ದಾರೆ ಈ ಸಿನಿಮಾಗೆ. ಒಬ್ಬನೇ ಅಂತ ಹೇಳ್ಕೊಳಕ್ಕಾಗಲ್ಲ. ನನ್ನ ಅಳಿಯ ಮಗಳು ಸುಮಿತಾ ಅವರು, ಮತ್ತು ನಮ್ಮ ಈ ನಾಯಕ ನಟಿ ರೂಪಾಲಿ ಅವರು, ಹಾಗೆ ಸುಮಾರು ಜನ ಸ್ನೇಹಿತರಿದ್ದಾರೆ. ಅವರು ಕೂಡ
ನಮಸ್ಕಾರ ತಿಳಿಸ್ತಾ ನಮ್ಮ ಬಸವರಾಜ್ ಅವರು JB ಡಯಾಗ್ನೋಸ್ಟಿಕ್ ಸೆಂಟರ್ನ ಬಸವರಾಜ್ ಅವರು ಕೂಡ ಇದರಲ್ಲಿ ಉಪಪಾರ್ಟ್ನರ್ ಆಗಿದ್ದಾರೆ. ಇವರೆಲ್ಲ ನಮ್ಮ ಈ ಒಂದು ಗಂಗೆ ಗೌರಿ ಚಲನಚಿತ್ರಕ್ಕೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಇವತ್ತು ನಾನು ಈ ಒಂದು ಸ್ಟೇಜಿಗೆ ಬರಬೇಕಂದ್ರೆ ಮೊದಲನೇ ಸ್ಟೆಪ್ಪು ಅಂದರೆ ಫಸ್ಟ್ ಸಿನಿಮಾದಲ್ಲಿ ಯಾರೂ ಪರಿಚಯ ಇರಲಿಲ್ಲ. ಸಿನಿಮಾ ಕ್ಷೇತ್ರ ಏನು ಅಂತ ಗೊತ್ತಿರಲಿಲ್ಲ, ನಾನೇನು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅಂಥ ಸಮಯದಲ್ಲಿ ಇಂಥ ಒಂದು ದೇವಸ್ಥಾನದಲ್ಲಿ ನಮ್ಮ ನಾಗೇಶ್ ಕುಮಾರ್ ಅವ್ರು ನೆನೆಸ್ಕೊಳ್ಳಿಲ್ಲ ಅಂದರೆ ಅದು ನಿಜವಾಗ್ಲೂ ತಪ್ಪಾಗುತ್ತೆ. ಈ ಮೂವಿಲಿ ನನ್ನ ಪಾತ್ರ ಬಂದು ಗೌರಿ. ಇದು 3 ಶೇಡಲ್ಲಿ ನನ್ನ ಪಾತ್ರ ಬರುತ್ತೆ. ಒಂದು ಗೌರಿ, ಒಂದು ಪಾರ್ವತಿ, ಇನ್ನೊಂದು ದ್ರಾಕ್ಷಾಣಿ. ಫಸ್ಟ್ ಆಫ್ ಆಲ್ ನನ್ನ ಪೇರೆಂಟ್ಸ್ ಬಂದಿದ್ದಾರೆ, ಅವ್ರಿಗೂ ನಮಸ್ಕಾರ. ನಮ್ಮ ಮೇರು ನಟರಾದ ಡಾಕ್ಟರ್ ರಾಜ್ಕುಮಾರ್ ಸರ್ ಹಾಗೂ ಪಾರ್ವತಿ ಮೇಡಮ್ ಹಾಗೂ ಭಾರತಿ ಮೇಡಮ್ ಹಾಗೂ ಲೀಲಾವತಿ ಮೇಡಮ್ ಆದಂತಹ ಪಾತ್ರಗಳಿವು. ಇವಾಗ ತಾನೇ ರೀಸೆಂಟಾಗಿ ದಿವಂಗತರಾದ ಲೀಲಾವತಿ ಮೇಡಮ್ ಎಲ್ಲರಿಗೂ ನಮಸ್ಕಾರ. ನಾನು ನಿಖಿತಾ ಸ್ವಾಮಿ. ಇವತ್ತು ನಮ್ಮ ಗಂಗೆ ಗೌರಿ ಸಿನಿಮಾದ ಮುಹೂರ್ತ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ನಾನು ಈ ಚಿತ್ರದಲ್ಲಿ ಗಂಗೆ ಪಾತ್ರನ ಮಾಡ್ತಾ ಇದ್ದೀನಿ. ಇದು ನನ್ನ ಫಸ್ಟ್ ಟೈಮ್ ಒಂದು ಮೈಥಾಲಜಿ ಸಬ್ಜೆಕ್ಟ್ ಒಪ್ಕೊಂಡಿರೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪುರುಷೋತ್ತಮ್ ಸರ್ ಅವರೇ. ಬಿಕಾಸ್ ಯೂಶಲಿ ನಾನು ಅಂದರೆ ಗ್ಲಾಮರಸ್ ಆಗಲಿ ಡಿ ಗ್ಲಾಮ್ ಆಗಲಿ ಎಲ್ಲದರ ರೋಲ್ಸ್ ಮಾಡಿದ್ದೀನಿ. ಬಟ್ ನನ್ನ ಕೆರಿಯರಲ್ಲೇ ಇದೊಂದು ಫಸ್ಟ್ ಟೈಮ್ ನಾನು ಈ ಥರ ಒಂದು ಪಾತ್ರ ಮಾಡ್ತಾ ಇರೋದು. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಗಣೇಶ್. ನನ್ನ ಹೆಸರು ರಾಜಭಾಸ್ಕರ್ ಅಂತ. ಈ ಫಿಲ್ಮ್ ಮ್ಯೂಸಿಕ್ ಡೈರೆಕ್ಟ್ರು ಪುರುಷನ್ ಸರ್ ಸಬ್ಜೆಕ್ಟ್ ಇದ್ದಾರೆ. ಒಂದು 4 ಸಾಂಗ್ ಮಾಡಬೇಕು, ಸ್ಟೋರಿ ಹೇಳಿದ್ದಾರೆ. ಅದ್ಮೇಲೆ ಕೇಳಿದರೆ ತುಂಬ ಖುಷಿ ಆಯಿತು. ಅದನ್ನು 4 ಸಾಂಗು, ಒಂದು ಗಂಗೆ ಗೌರಿ ಡ್ಯಾನ್ಸ್ ಸಾಂಗ್ ಒಂದು ಮಾಡಿದ್ವಿ. ನೆಕ್ಸ್ಟು 2 ಇಯರ್ ಒಂದು ಸೋಲೋ ಸಾಂಗು. 4 ಸಾಂಗ್ ಚೆನ್ನಾಗಿ ಬಂದಿದ್ದು. ನೀವು ಕೇಳಿ, ನೀವು ಆಶೀರ್ವಾದ ಮಾಡಿ. ಥ್ಯಾಂಕ್ಸ್. ಅರವಿಂದ್ ಅವರು ಕೃಷ್ಣಾಜಿರಾವ್ ಅವರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.